ಹೋಗಿ ಬರ್ತೀನಿ ಅಜ್ಜಿ. ಬರ್ತೀನಿ ಅತ್ತೆ. ಹೋಗಿ ಬರ್ತೀನಿ ಅಮ್ಮ. ನಿನ್ ಹಿಂದೆ ನಿಮ್ಮಮ್ಮ ಇದ್ದಾಳೆ ಗಂಗಾ. ನೀನ್ ಒಂಟಿ ಅಲ್ವೇ ಅಲ್ಲ. ನಿನ್ ಜೊತೆ ನಾವೆಲ್ಲರೂ ಇದೀವಿ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಅಮ್ಮ. ನಾಣಿ, ಗಂಗಾ ಹುಷಾರು. ಕಣ್ಣಿನ ರೆಪ್ಪೆ ತರ ಕಾವಲು ಕಾಯ್ತೀನಿ ಮೇಡಮ್. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ಯಾವ ಅಪಾಯ ಬಂದರೂ ಮೇಡಮ್ ಅವ್ರನ್ನ ಕಾಪಾಡ್ತೀನಿ. ಏನಮ್ಮ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಗಂಗಾ ಮೇಡಮ್ ಅವರು ದಿವ್ಯಾ ತಮ್ಮ ಸ್ವಂತ ಮನೆಗೆ ಹೋಗಿದ್ದಾರೆ ಕೇಶವ. ಹೌದಮ್ಮ, ಮೇಡಮ್ ಅವರು ತನ್ನ ಸ್ವಂತ ಮನೆಗೆ ಹೋಗಿದ್ದಾರೆ, ಮತ್ತೆ ನಮ್ಮ ಮನೆಗೆ ಬರಲ್ಲ. ಇಲ್ಲಿವರೆಗೂ ಮೇಡಮ್ ಅವ್ರು ಪಟ್ಟಿರೋ ಕಷ್ಟ ಸಾಕು ಕೇಶವ. ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ಲಿ ಅಂತ ಕೇಳ್ಕೋಬಾರ್ದು. ನಾನು ಹಾಗೆ ಕೇಳ್ಕೊಳ್ತಿಲ್ಲ ಅಮ್ಮ. ಮೇಡಮ್ ಅವ್ರನ್ನ, ಅಭಿನ, ದಿವ್ಯಾನ ಮಿಸ್ ಆಗ್ತೀವಿ ಅಲ್ವಾ? ಹೌದು, ಮನೆ ಎಲ್ಲ ಕಳೆ ಇಲ್ದಿರೋ ಹಾಗಿದೆ. ಸಂಭ್ರಮ ಎಲ್ಲ ಹೋಯ್ತು. ಇದು ನಿಮಗೆ. ಇಬ್ರು ನಿಮ್ಗಿಷ್ಟ ಬಂದಾಗ ಮಾತಾಡ್ತಾ ಇದ್ದೀರಾ. ಏನ್ ಪಾಪ ಮಾಡಿದಾಳೆ ಅಂತ ನನ್ ಮಗಳು, ಏನ್ ತಪ್ಪು ಮಾಡಿದಾಳೆ ಅಂತ. ಎಷ್ಟೋ ಜನ್ಮ ತಪಸ್ಸು ಪುಣ್ಯ ಮಾಡ್ಲಿಲ್ಲ ಅಂದ್ರೆ ಅಂತ ಹೆಣ್ಮಗು ಹುಟ್ಟಲ್ಲ. ಅವಳ ಕಾಲಿನ ಧೂಳ್ಗೂ ನೀವು ಸರಿ ಹೋಗಲ್ಲ. ಅಂತ ಒಳ್ಳೆ ಹುಡುಗಿ ಬಗ್ಗೆ ಮಾತಾಡೋದಕ್ಕೆ ನಿಮ್ ಬಾಯಿ ಹೇಗ್ ಬರುತ್ತೆ? ನಿಮ್ಮನ್ನ ಸ್ವಂತ ಅಪ್ಪ ಅಮ್ಮನ್ ತರ ಅನ್ಕೊಂಡ್ಲು. ನೀವು ಎಷ್ಟೇ ತಪ್ಪು ಮಾಡಿದ್ರು ಸಹಿಸ್ಕೊಂಡ್ಲು. ನಿಮ್ಮನ್ನ ತನ್ನೋರು ಅಂತ ಪ್ರೀತಿಸಿದ್ಲು. ಅವಳ ಮನ್ಸ್ ಮಾಡಿದಿದ್ರೆ ನೀವು ಈ ಮನೇಲಿ ಇರ್ತಿದ್ರಾ? ಒಂದು ಮಾತು ಜೈಗ್ ಹೇಳಿದಿದ್ರೆ ಬೀದಿಲಿ ಇರ್ತಾ ಇದ್ರಿ. ನನಗ್ ಹೇಳಿದ್ರೆ ಜೈಲಲ್ಲಿ ಇರ್ತಾ ಇದ್ರಿ. ಆದ್ರೆ ಗಂಗಾ ನಿಮ್ಮನ್ನ ಬೇಕು ಅನ್ಕೊಂಡ್ಲು. ಈ ಮನೆ ಮಗಳು ಅಳಿಯ ಅಂತ ನಿಮಗ್ ಗೌರವ ಕೊಟ್ಲು. ನೀವು ಅವಳನ್ನ ಸಾಯಿಸ್ಬೇಕು ಅಂತ ನೋಡಿದ್ರು ನಿಮ್ಮನ್ನ ಕ್ಷಮಿಸಿದ್ಲು. ಅಂಥ ದೇವತೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಗಂಗಾ ಬದುಕೆ ಇದ್ದಾಳೆ ಅಂತ ಗೊತ್ತಾದ್ರೂ ನಮ್ಮ ಹತ್ರ ಮುಚ್ಚಿಟ್ರಲ್ಲ, ನಿಮ್ ಮನಸ್ಸಾಕ್ಷಿ ಹೇಗ್ ಒಪ್ಕೊಳತ್ತೆ? ಅವ್ರ ಮನುಷ್ಯರು ಅಂತ ಅವ್ರ ಜೊತೆ ಮಾತಾಡ್ತಾ ಇದೆಯಾ ರೂಪ? ಬಂಡೆ ಕಲ್ಲು ಅವರು. ಅದಕ್ಕೆ ಜೀವ ಇರಲ್ಲ, ಮನಸ್ಸಿರಲ್ಲ, ದಯೆ, ಕರುಣೆ, ವಾತ್ಸಲ್ಯ ಯಾವ ಭಾವನೆನೂ ಇರಲ್ಲ. ಅವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಸ್ವಾರ್ಥ. ಮೈಯೆಲ್ಲ ವಿಷ ತುಂಬಿಕೊಂಡಿರೋ ಕಾಳ ಸರ್ಪ ಇವರು. ಇವ್ರನ್ನ ಇನ್ನೂ ಮನೇಲಿರೋಕ್ ಬಿಟ್ಟಿರೋದು ನಮ್ ತಪ್ಪು. ಹಾವಿಗೆ ಹಾಲು ಹಾಕಿದ್ರು ವಿಷಾನೇ ಕಕ್ಕತ್ತೆ ಅನ್ನೋ ಹಾಗೆ ಗಂಗಾ ಇವ್ರನ್ನ ಪ್ರೀತಿಸಿದ್ರು ಇವ್ರು ಮಾತ್ರ ದ್ವೇಷ ಬೆಳೆಸ್ಕೊಂಡ್ರು. ತಮ್ಮ ಮಗಳ ಸ್ಥಾನದಲ್ಲಿದ್ದಾಳೆ ಅಂತ ಗಂಗನ್ನ ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅನ್ಕೊಂಡ್ರು. ಇನ್ನು ಇವ್ರ ಜೊತೆ ಮಾತ್ ಯಾಕೆ ಕಲ್ಪನಾ? ಅವ್ರ ಲಗೇಜ್ ಎಲ್ಲ ತಂದು ಆಚೆ ಬಿಸಾಕು.
ಮನೇಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ಸಿಗ್ತಾ ಇದ್ರೆ ಇವ್ರಿಗೆ ಮನುಷ್ಯರು ಬೆಲೆ ಕಷ್ಟದ ಬೆಲೆ ಗೊತ್ತಾಗೋದಿಲ್ಲ. ಮನೆಯಿಂದ ಆಚೆ ಕಳ್ಸಿದ್ರೆ ಅವಾಗ ಗೊತ್ತಾಗುತ್ತೆ. ಇವ್ರು ಕಷ್ಟ ಪಡೋವರೆಗೂ ಬುದ್ಧಿ ಬರೋದಿಲ್ಲ. ಹಾ, ನೀವು ಅನವಶ್ಯಕವಾಗಿ ನಮಗೆ ಬೈತಿದ್ದೀರಾ. ನಾವೇನೇ ಮಾಡಿದ್ರು ನಮ್ಮ ಬುದ್ಧಿಯಿಂದ ಮಾಡಿಲ್ಲ. ಇಲ್ಲಿ ನೋಡಿ, ಇವರ ಮಗಳು ನಿತ್ಯ ನಮ್ಮನ್ನ ಬೆದರಿಸಿ ಆ ಕೆಲಸನೆಲ್ಲ ಮಾಡಿಸಿದ್ಲು. ಹೇಳು ಚಂದ್ರಿಕಾ.